ಏನು ಅದು ಕ್ಲಾರಿಟಿ ಒಂದು ಕೊಟ್ಬಿಡಿ ಸರ್. ತಕ್ಷಣ ಏನು ಸರ್ BPL ಕಾರ್ಡ್ ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ. 70-75% ಇದೆ. ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಮಾಡುವಾಗ ಅನರ್ಹರು ಯಾರಿದ್ದಾರೆ BPLಲ್ಲಿ ಅವ್ರನ್ನ APLಗೆ ತಗೊಂಡೋಗ್ತೀವಿ. ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ, APLನಲ್ಲಿ ಇಡ್ತೀವಿ. ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ BPL ಅಪ್ಪಿತಪ್ಪಿ APLಗೆ ಹೋಗಿದ್ದರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನ BPLಲ್ಲಿ ಉಳಿಸಿ ಅವ್ರಿಗೆ ದವಸಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ, ಚಾಲೂ ಮಾಡ್ತೀವಿ. ಮೂರನೇದು ನಾನು ಹೇಳ್ತೀನಿ ಪೂರ್ತಿ. ಗೈಡ್ಲೈನ್ಸು ಕೇಂದ್ರ ಸರ್ಕಾರ ಕೊಟ್ಟಿದೆ. ಅವರು ಒಂದು ಪರಿಷ್ಕರಣೆ ಮಾಡಿ 7 ಲಕ್ಷ ಕಾರ್ಡನ್ನು ಅದು BPLಲ್ಲಿರೋದನ್ನು ತೆಗಿಬೇಕಂತ ಅವರೇ ಆದೇಶ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿನ್ನೆ ನಮ್ಮ ಅಧಿಕಾರಿಗಳು ಒಂದು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಫೈಸಲ್ ಏನಾಗಿದೆ, ಯಾವ್ಯಾವ್ದು ಮಾಡಬೇಕು ಅನ್ನೋದನ್ನು ಒಂದು ನಿರ್ಣಯ ಮಾಡಿದರೆ ಅದನ್ನು ನಾನು ಮೀಟಿಂಗ್ ಮಾಡಿಬಿಟ್ಟು ಯಾವುದು ತೆಗಿಬೇಕು, ಕೇಂದ್ರ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರ ಪ್ರಕಾರ ಏನು ಮಾಡಬೇಕು ಅನ್ನೋ ವಿಷಯನ ನಾನು ಮಾತಾಡ್ತೀನಿ. ಒಟ್ಟಲ್ಲಿ ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ BPL ಕಾರ್ಡ್ಗೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡೋಣ. ಸಿಎಂ ಹೇಳಿದ್ರು 3 ಲಕ್ಷಕ್ಕೂ ಅಧಿಕ BPL ಕಾರ್ಡ್ ರದ್ದು ಆಗ್ತಾವಂತದ್ದು. ಆದ್ರೆ ಪ್ರೊಸೆಸ್ ಏನಿದೆ? ಪ್ರೊಸೆಸ್ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.